ಆಳವಾದ ನೀಲಿ ಸಮುದ್ರದೊಳಗೆ ಮಿನೋ ಎಂಬ ಚಿಕ್ಕ ಬೆಳ್ಳಿ ಮೀನು ವಾಸಿಸುತ್ತಿತ್ತು. ಅದು ತನ್ನ ಗುಂಪಿನ ಇತರ ಮೀನುಗಳಿಗಿಂತ ಚಿಕ್ಕದಾಗಿತ್ತು. ಎಲ್ಲರೂ ಒಂದೇ ಸಾಲಿನಲ್ಲಿ ಈಜುತ್ತಿದ್ದಾಗ ಮಿನೋ ಮಾತ್ರ ಹಿಂದೆ ನಿಧಾನವಾಗಿ ಈಜುತ್ತಿತ್ತು. ಗುಂಪಿನಲ್ಲೇ ಇರಿ ಎಂದು ಹಿರಿಯ ಮೀನುಗಳು ಯಾವಾಗಲೂ ಎಚ್ಚರಿಸುತ್ತಿದ್ದವು. ಒಂಟಿಯಾಗಿ ಈಜಿದರೆ ಸಮುದ್ರ ಅಪಾಯಕರ. ಮಿನೋ ತಲೆ ಆಡಿಸುವುದಷ್ಟೇ ಮಾಡುತ್ತಿತ್ತು. ಆದ್ರೆ ಅದರ ಮನಸ್ಸು ಮಾತ್ರ ಪ್ರವಾಳದ ಆಚೆ ಇರುವ ಆಳವಾದ ಕತ್ತಲ ನೀರಿನತ್ತ ಸೆಳೆಯುತ್ತಿತ್ತು. ಅಲ್ಲಿ ಯಾರೂ ಹೋಗಿರಲಿಲ್ಲ. ಒಂದು ದಿನ ಭೀಕರ ಬಿರುಗಾಳಿ ಸಮುದ್ರವನ್ನು ಆವರಿಸಿತು. ಅಲೆಗಳು ಗದ್ದಲಗೊಳಿಸಿ ನೀರಿನ ಹರಿವು ಮರಳುಗೊಳಿಸಿತು. ಆ ಗೊಂದಲದಲ್ಲಿ ಮಿನೋ ತನ್ನ ಗುಂಪಿನಿಂದ ದೂರವಾಗಿ ತಳ್ಳಲ್ಪಟ್ಟಿತು. ಬಿರುಗಾಳಿ ನಿಂತಾಗ ಅದು ಸಂಪೂರ್ಣವಾಗಿ ಒಂಟಿಯಾಗಿತ್ತು. ಭಯ ಅದರ ಹೃದಯವನ್ನು ಆವರಿಸಿತು. ಶಾರ್ಕ್ ಬಂದರೆ? ನಾನು ಮನೆಗೆ ಮರಳಲಾಗದಿದ್ದರೆ? ಅಷ್ಟರಲ್ಲಿ ಒಂದು ದುರ್ಬಲ ಧ್ವನಿ ಕೇಳಿಸಿತು. ಸಹಾಯ ಮಾಡಿ, ದಯವಿತ್ತು. ಮಿನೋ ಆ ಧ್ವನಿಯನ್ನು ಅನುಸರಿಸಿ ಹೋದಾಗ ವೃದ್ಧ ಬಂಗಾರದ ಮೀನು ಒಂದು ತೀಕ್ಷ್ಣ ಕಲ್ಲುಗಳ ಮಧ್ಯೆ ಸಿಲುಕಿಕೊಂಡಿತ್ತು. ಅದು ಗಾಯಗೊಂಡಿತ್ತು. ನಾನು ಚಿಕ್ಕವನು ಎಂದು ಮಿನೋ ಯೋಚಿಸಿತು. ಆದರೂ ಅವನನ್ನು ಬಿಟ್ಟು ಹೋಗಲಾರೆ. ಎಲ್ಲ ಧೈರ್ಯವನ್ನು ಸೇರಿಸಿಕೊಂಡು ಮಿನೋ ತನ್ನ ಶಕ್ತಿಯಷ್ಟನ್ನೂ ಬಳಸಿ ಕಲ್ಲುಗಳನ್ನು ತಳ್ಳಿತು. ಬಹಳ ಸಮಯ ಮತ್ತು ನೋವಿನ ನಂತರ ಕೊನೆಗೆ ಆ ಬಂಗಾರದ ಮೀನು ಮುಕ್ತವಾಯಿತು. ಧನ್ಯವಾದಗಳು ಚಿಕ್ಕವನೇ ಎಂದು ವೃದ್ಧ ಮೀನು ನಗಿತು. ನಿನ್ನ ಹೃದಯ ಧೈರ್ಯದಿಂದ ತುಂಬಿದೆ. ಅಷ್ಟರಲ್ಲಿ ಅವರ ಮೇಲೆ ದೊಡ್ಡ ನೆರಳು ಬಿದ್ದಿತು. ಭಯಾನಕ ಶಾರ್ಕ್. ಅಡಗಿ ಎಂದು ವೃದ್ಧ ಮೀನು ಕಿವಿಯಲ್ಲಿ ಹೇಳಿತು. ಆದರೆ ಅಡಗಿಕೊಳ್ಳಲು ಸ್ಥಳವೇ ಇರಲಿಲ್ಲ. ಅಚ್ಚರಿಯಾಗಿ ಆ ಬಂಗಾರದ ಮೀನು ಪ್ರಕಾಶಿಸಲು ಪ್ರಾರಂಭಿಸಿತು. ನೀರಿನೊಳಗೆ ಭ್ರಮೆಯಂತಹ ತೀಕ್ಷ್ಣ ಕಲ್ಲುಗಳು ಮತ್ತು ವಿಷಕಾರಿ ಜೀವಿಗಳು ಕಾಣಿಸಿಕೊಂಡವು. ಶಾರ್ಕ್ ಭಯದಿಂದ ಗರ್ಜಿಸಿ ದೂರ ಈಜಿತು. ಮಿನೋ ಅಚ್ಚರಿಯಿಂದ ನೋಡಿತು. ನೀವ್ಯಾರು ಎಂದು ಕೇಳಿತು. ನಾನು ಆಳದ ಸಂರಕ್ಷಕ ಎಂದು ವೃದ್ಧ ಮೀನು ಮೃದುವಾಗಿ ಹೇಳಿತು. ನಾನು ಶಕ್ತಿಯನ್ನು ಪರೀಕ್ಷಿಸುವುದಿಲ್ಲ, ಹೃದಯವನ್ನು ಪರೀಕ್ಷಿಸುತ್ತೇನೆ. ಮಿನೋ ಕಡೆಗೆ ಸೌಮ್ಯವಾಗಿ ನೋಡಿ ಮುಂದುವರಿಸಿತು. ನೀನು ಭಯಗೊಂಡಿದ್ದರೂ ಸಹಾಯ ಮಾಡಿದೆ. ಅದೇ ನಿಜವಾದ ಧೈರ್ಯ. ಒಂದು ಸಣ್ಣ ಫಿನ್ ಚಲನೆಯಿಂದ ಆ ಸಂರಕ್ಷಕ ಮಿನೋವನ್ನು ಸುರಕ್ಷಿತವಾಗಿ ಅದರ ಪ್ರವಾಳದ ಮನೆಗೆ ಕರೆದೊಯ್ಯಿತು. ಅದರ ಗುಂಪಿನ ಮೀನುಗಳು ಆಶ್ಚರ್ಯದಿಂದ ನೋಡಿದವು. ನೀನು ಒಂಟಿಯಾಗಿ ಈಜಿದರೂ ಬದುಕಿ ಬಂದೆಯಾ ಎಂದು ಕೇಳಿದವು. ಮಿನೋ ನಗಿತು. ಹೌದು, ಮತ್ತು ನಾನೊಂದು ಪಾಠ ಕಲಿತೆ. ಆ ದಿನದಿಂದ ಮಿನೋ ಹಿಂದೆ ಈಜುವ ಚಿಕ್ಕ ಮೀನು ಇರಲಿಲ್ಲ. ಅದು ಚಿಕ್ಕ ಮೀನುಗಳಿಗೆ ಮಾರ್ಗದರ್ಶಿಯಾಗಿತ್ತು. ಚಿಕ್ಕದಾಗಿರುವುದು ದೌರ್ಬಲ್ಯತೆ ಅಲ್ಲ ಮತ್ತು ದಯೆ ಭಯಕ್ಕಿಂತ ಶಕ್ತಿಶಾಲಿ ಎಂದು ಬೋಧಿಸಿತು. ಆಳವಾದ ಸಮುದ್ರದಲ್ಲಿ ಸಂರಕ್ಷಕ ನಗುತ್ತಿತ್ತು, ಏಕೆಂದರೆ ಒಂದು ಧೈರ್ಯವಂತ ಚಿಕ್ಕ ಮೀನು ಸಮುದ್ರವನ್ನು ಇನ್ನಷ್ಟು ಬೆಳಗಿಸಿತ್ತು. ಬಂಗಾರದ ಮೀನು, ಬುಗ್ಗುಳಿ, ಕುಹಿರಿ, ಮಿನುಗು